ನಮಸ್ತೆ ಎಲ್ರಿಗೂ, ನಾನು ನಿಮ್ಮ ವೀಣಾ ಹೇಮತ್ಕರ್. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ತೋರಿಸ್ತಿದ್ದೀನಿ ಅಂದರೆ ಸ್ವೀಟ್ ಕಾರ್ನ್ ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಲಂಚ್ ಬಾಕ್ಸಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಅಂತ ನೋಡೋಣ. ಮೊದಲಿಗೆ 50 ಗ್ರಾಮ್ ಕ್ಯಾರೆಟನ್ನು ತೊಗೊಂಡಿದ್ದೀನಿ, ಹಾಗೆ 50 ಗ್ರಾಮ್ ಬೀನ್ಸನ್ನು ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀನಿ, ಹಾಗೆ 6 ಮೆಣಸಿನಕಾಯನ್ನು ಉದ್ದುದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ, ಹಾಗೆ ಈರುಳ್ಳಿಯನ್ನು ಸಹ ಇಟ್ಕೊಂಡಿದ್ದೀನಿ. ಬನ್ನಿ ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಕಾದ ನಂತರ ಸ್ವಲ್ಪ ಕಾಯಕ್ಕೆ ಬಿಟ್ಟಾದಮೇಲೆ ಫಸ್ಟು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಒಂದು ಘಮ ಬಿಡಬೇಕು. ಬೆಳ್ಳುಳ್ಳಿ ಒಂದು ಘಮ ಬಿಟ್ಟಾದಮೇಲೆ ತುಂಬ ಟೇಸ್ಟಾಗಿರುತ್ತೆ. ಹಾಗೆ ಉದ್ದುದಕ್ಕೆ ಹೆಚ್ಕೊಂಡಿರುವ ಮೆಣಸಿನ್ಕಾಯನ್ನು ಹಾಕ್ಕೊತಾ ಇದ್ದೀನಿ. ಉದ್ದುದಕ್ಕೆ ಯಾಕಪ್ಪ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಅಂದರೆ, ಮಕ್ಕಳಿಗೆ ಲಂಚ್ ಬಾಕ್ಸಲ್ಲೆಲ್ಲ ಉದ್ದ ಇರುವಾಗ ಸೈಡಲ್ಲಿ ತೆಗೆದುಬಿಟ್ಟು ಅದನ್ನು ಬಾಕ್ಸಲ್ಲಿ ಕಟ್ಟೋದ್ರಿಂದ ಅವ್ರಿಗೆ ಸಿಗಲ್ಲ ಬಾಯಲ್ಲಿ. ಚಿಕ್ಕದ್ರಿಗೆ ಕಟ್ ಮಾಡಿಬಿಟ್ರೆ ಅವ್ರ ಬಾಯಿ ಸಿಕ್ಕಿದ ತಕ್ಷಣ ಆಮೇಲೆ ಊಟವನ್ನೇ ಮಾಡೋದು ಬಿಟ್ಬಿಡ್ತಾರೆ. ಅದಕ್ಕೆ ಈ ಥರ ಮಾಡ್ಕೊಬೇಕು. ಹಾಗೆ ಈರುಳ್ಳಿಯನ್ನು ತೊಗೊಳ್ತಾ ಇದ್ದೀನಿ. ಮೀಡಿಯಮ್ ಸೈಜಲ್ಲಿ 4 ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಹಾಗೆ ಕ್ಯಾರೆಟ್ ಕೂಡ ಹಾಕ್ತಾಯಿದ್ದೀನಿ, ಹಾಗೆ ಬೀನ್ಸ್ ಸಹ ಹಾಕ್ತಾಯಿದ್ದೀನಿ. ಹಾಗೆ ಇದನ್ನು 10 ನಿಮಿಷಗಳ ಕಾಲ ನಾವು ಹಾಗೆಯೇ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಬೇಕು. 10 ನಿಮಿಷ ಚೆನ್ನಾಗಿ ಕೈ ಆಡಿಸ್ತಾನೇ ಇರಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊತಾ ಇದ್ದೀನಿ. ಅದರಲ್ಲೇ ಚೆನ್ನಾಗಿ ಒಂದು 10 ನಿಮಿಷ ಆಗಿದ ತಕ್ಷಣ ನಾನು ಸ್ವೀಟ್ ಕಾರ್ನ್ ಮೊದಲೇ ಬೇಯಿಸಿದ್ನಲ್ಲ ಅದನ್ನು ಸಹ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಇದಾದ ನಂತರ ಚೆನ್ನಾಗಿ ಆದ ನಂತರ ನಾನು ಇದಕ್ಕೆ ಪೆಪ್ಪರ್ ಪೌಡರನ್ನು ಹಾಕ್ತಾಯಿದ್ದೀನಿ, ಹಾಗೆ ಸೋಯಾ ಸಾಸ್ ಸಹ ಹಾಕ್ತಾಯಿದ್ದೀನಿ. ಇದಕ್ಕೆ ಉದುರುವಾಗಿ ಮಾಡ್ಕೊಂಡಿರುವ ನಮ್ಮ ಬಿಸಿಯಾಗಿ ಅನ್ನವನ್ನು ಮಾಡ್ಕೊಂಡು ಬಿಟ್ಟಿದ್ದೆ. ಉದುರುವಾಗಿದೆ, ಚೆನ್ನಾಗಿರಬೇಕು. ಉದುರಾಗಿ ಈ ಥರ ಚೆನ್ನಾಗಿದ್ದರೆ, ಉದುರುವಾಗಿ ಹೂವು ಆ ಥರ ಇದ್ದರೆ ಅದು ತುಂಬ ಚೆನ್ನಾಗಿರುತ್ತೆ, ರುಚಿಗೆ ಸಹ ಕೊಡುತ್ತೆ, ಹಾಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ತುಂಬ ಮುದ್ದೆ ಥರ ಮಾಡಬಾರ್ದು. ಅನ್ನನ ಉದುರಾಗಿ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಬೇಕು. ಇನ್ನೆಲ್ಲ ಯಾರೆಲ್ಲ ನೋಡ್ತಾ ಇದ್ದೀರಾ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಸಿ ನಮ್ಮ ಸ್ವೀಟ್ ಕಾರ್ನ್ ರೈಸ್ ರೆಡಿ ಇದೆ. ಬಿಸಿ ಇರುವಾಗಲೇ ತಿನ್ನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನೋಡೋದಕ್ಕೆ. ನೋಡಿ ಯಾವ ರೀತಿ ಬಂದಿದೆ, ನಮ್ಮ ಕಲರ್ಫುಲ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ನಮಸ್ತೆ.